ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಸ್ವಲ್ಪ ಗಾರ್ಡನ್ನಲ್ಲಿ ಕೆಲಸನೂ ಇದೆ, ಮತ್ತು ಸ್ವಲ್ಪ ಗಿಡಗಳನ್ನ ರಿಪೋರ್ಟು ಮಾಡಬೇಕು. ಅದು ಯಾವ ಗಿಡ ಅಂತ ನೋಡೋಣ ಬನ್ನಿ. ಇದು ನಿಂಬೆ ಗಿಡ. ಅಂದರೆ ನಾನು ನರ್ಸರಿಯಿಂದ ತೊಗೊಂಬಂದು ಸಣ್ಣ ಸಸಿ, ಅವರು ಮಾಮೂಲಿ ನರ್ಸರಿನಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಕವರಲ್ಲಿ ಅಥವಾ ಪಾಟಲ್ಲಿ ಇಕ್ಕಿರ್ತಾರೆ ನೋಡಿ, ಅದರಲ್ಲಿ ತೊಗೊಂಬಂದು ನಾನು ಇಷ್ಟು ದೊಡ್ಡ ಪಾಟಲ್ಲಿ ಹಾಕಿದ್ದೆ. ಅಂದರೆ ನಾನೊಂದು 3 ಸಸಿಗಳನ್ನ ತಂದಿದ್ದೆ. ಅಂದರೆ 2 ಏನೋ ಪಾಟ್ ತೊಗೊಂಬಂದಿದ್ದೆ. ಅಂದರೆ ಕವರು, ಚಿಕ್ಕ ಚಿಕ್ಕ ಕವರ್ ಬರುತ್ತೆ ನೋಡಿ, ಈ ಮಾಮೂಲಿ ನರ್ಸರಿ ಕವರಲ್ಲೆಲ್ಲ ಇಟ್ಟಿರ್ತಾರಲ್ಲ, ಆ ಥರ ಕವರಲ್ಲಿ ಇಟ್ಟಿದ್ರು. ಅಂದರೆ ನಾನು ಸ್ವಲ್ಪ ದೊಡ್ಡದಾಗಿರೋದನ್ನು ಬೇರೆದಕ್ಕೆ ಹಾಕಿದ್ದೆ. ಇನ್ನೊಂದು ಸಣ್ಣದಿತ್ತಲ್ಲ ಅಂದ್ಬಿಟ್ಟು ಇಷ್ಟು ಚಿಕ್ಕ ಪಾಟಲ್ಲಿ ಹಾಕಿಟ್ಟಿದ್ದೆ. ಇವಾಗ ನೋಡಿ ಅದು ಎಷ್ಟೊಂದು ದೊಡ್ಡದಾಗಿದೆ. ಅದರಲ್ಲೂ ಬೇರು ನೋಡಿ ಎಷ್ಟೊಂದೆಲ್ಲ ಬಿಟ್ಕೊಂಡಿದೆ. ಇವಾಗ ಅದನ್ನು ಬೇರೆ ಪಾಟ್ಗೆ ಶಿಫ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ ಬೇರು ನೋಡಿ ಎಷ್ಟೊಂದಿದೆ. ಅದಕ್ಕೆ ಸ್ವಲ್ಪ ನಾನು ಅದು ಎಲೆ ಗೊಬ್ಬರ ಎಲ್ಲನೂ ಹಾಕಿಬಿಟ್ಟು ನಾನು ರಿಪೋರ್ಟ್ ಮಾಡಿದ್ದೆ, ಅಂದರೆ ಸಣ್ಣ ಸಸಿನ. ಇವಾಗ ನೋಡಿ ಅದು ಚೆನ್ನಾಗಿ ಗೊಬ್ಬರ ಸಿಕ್ತಲ್ಲ, ಹಾಗಾಗಿ ಚೆನ್ನಾಗಿ ಅದು ಬೇರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಸಸಿನೂ ದೊಡ್ಡದಾಗಿದೆ. ಇಷ್ಟು ದೊಡ್ಡದಾಗಿರೋ ಗಿಡನ ಮತ್ತೆ ಅದೇ ಪಾಟಲ್ಲಿ ಬಿಟ್ಟರೆ ಅದು ಬೆಳವಣಿಗೆ ಚೆನ್ನಾಗಿ ಆಗೋದಿಲ್ಲ ಅಂದ್ಬಿಟ್ಟು ಇವತ್ತು ನಾನು ಇದಕ್ಕೆ ರಿಪೋರ್ಟ್ ಮಾಡ್ತಾಯಿದ್ದೀನಿ ಬೇರೆ ಪಾಟಿಗೆ. ಅಂದರೆ ಅದು ಪಕ್ಕದಲ್ಲಿರೋಂತಹ ಸಣ್ಣ ಸಣ್ಣ ಬ್ರ್ಯಾಂಚ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಕಟ್ ಮಾಡಿದ್ದೀನಿ. ಯಾಕೆ ಕಟ್ ಮಾಡಿದ್ದೀನಿ ಅಂದರೆ ಈ ಥರ ನಮಗೆ ಅಲ್ಲಿ ರಿಪೋರ್ಟ್ ಮಾಡಬೇಕಾದ್ರೆ ಮತ್ತು ಏನಾದರೂ ಮಣ್ಣು ಲೂಸ್ ಮಾಡಬೇಕಾದ್ರೆ ಹಿಂಸೆ ಆಗುತ್ತೆ. ಅದರಲ್ಲೂ ಮುಳ್ಳೆಲ್ಲ ಇರುತ್ತೆ, ಕೈಗೆಲ್ಲ ತಾಕುತ್ತೆ ಅಂದ್ಬಿಟ್ಟು ನಾನು ಅದೆಲ್ಲ ಕಟ್ ಮಾಡಿ ರಿಪೋರ್ಟ್ ಮಾಡಿದ್ದೀನಿ. ಇನ್ನು ಇದು ಸೇವಂತಿಗೆ ಗಿಡ. ಇದು ಚಿಕ್ಕ ಚಿಕ್ಕದಾಗಿ ಬಿಡ್ತಿತ್ತು ನೋಡಿ, ಪಿಂಕುದು. ಆ ಥರ ಸೇವಂತಿಗೆ ಗಿಡ ಇದು. ಅಂದರೆ ಅದು ಹೂವೂ ಎಲ್ಲ ಖಾಲಿ ಆಯಿತು, ಅದು ಚೀಲನೂ ಎಲ್ಲ ಸ್ವಲ್ಪ ಅರ್ಧೋದಂಗೆಲ್ಲ ಆಗಿದೆ. ಹಾಗಾಗಿ ಅದೆಲ್ಲ ತೆಗೆದುಬಿಟ್ಟು ಇವತ್ತು ಅದನ್ನು ಕ್ಲೀನ್ ಮಾಡೋಣ. ಅಂದರೆ ಈ ಥರ ಸಸಿ ಸುಮಾರಿದ್ದಾವೆ. ಇದನ್ನೇನು ಮತ್ತೆ ನಾನು ಬೇರೆದಕ್ಕೇನು ಶಿಫ್ಟ್ ಮಾಡಲ್ಲ, ಇದನ್ನು ತೆಗೆದು ನಾನು ಗೊಬ್ಬರಕ್ಕೆ ಹಾಕ್ತೀನಿ. ಇವೇನು ಸೇವಂತಿಗೆ ಗಿಡಗಳು ಒಂದು ಸಸಿ ಇಟ್ರೂ ಸಾಕು, ಸುಮಾರು ಹರಡ್ಕೊಳ್ಳುತ್ತೆ, ಮತ್ತು ಸುಮಾರು ಸಸಿಗಳನ್ನೂ ಮಾಡ್ಕೋಬೋದು. ನೋಡಿ ಅದು ನಾನು ಚೀಲದಲ್ಲಿ ಹಾಕಿದ್ನಲ್ಲ, ಅದು ನೋಡಿ ಅವೆಲ್ಲ ಸಣ್ಣ ಸಣ್ಣ ಸಸಿಗಳೇ, ಯಾವ ಥರ ರೋಲ್ ಥರ ಆಗಿದೆ. ಅಂದರೆ ಅದು ಬೇರೆ ಮೇಲೆ ಬರೋದಕ್ಕೆ ಅದಕ್ಕೆ ಅವಕಾಶ ಆಗಿರೋದಿಲ್ಲ ನೋಡಿ, ಹಾಗಾಗಿ ಅದೆಲ್ಲ ಸುತ್ತಾಕೊಂಡ್ಬಿಟ್ಟಿರುತ್ತೆ. ನಾನು ಇದನ್ನು ಸಸಿನ ಇಡಬೇಕಾದ್ರೆ ಫಸ್ಟ್ಗೆ ನಾನು ಗಾರ್ಡನ್ ವೇಸ್ಟು, ಕಿಚನ್ ವೇಸ್ಟು ಎಲ್ಲ ತುಂಬಿಸ್ಬಿಟ್ಟು ಆಮೇಲೆ ಸಸಿ ಇಡೋದು. ನೋಡಿ ಅದರಲ್ಲಿ ಒಂದು ಶಂಖ ಹುಳನೂ ಸೇರ್ಕೊಂಡ್ಬಿಟ್ಟಿದೆ, ಅದು ಆ ಸಂದಿಲಿ ಸೇರ್ಕೊಂಡಿದೆ ಹೋಗಿ. ಹಂಗಾಗಿ ಅದು ಮಣ್ಣೆಲ್ಲ ಲೂಸ್ ಮಾಡ್ತಿದ್ನಲ್ಲ, ಅದು ಕಾಣಿಸ್ತು. ಹಾಗಾಗಿ ನೋಡಿ ಇವಾಗ ಅದನ್ನು ತೆಗಿತಾ ಇದ್ದೀನಿ. ಅಂದರೆ ನನ್ನ ಗಾರ್ಡನಲ್ಲಿ ಇಲ್ಲ ಈ ಥರ ಶಂಖ ಹುಳು, ಇದೆಲ್ಲ ಒಂದು ಸೇರ್ಕೊಂಡಿದೆ ಅನಿಸುತ್ತೆ. ಯಾಕೆಂದರೆ ನಾವು ನರ್ಸರಿಯಿಂದ ಏನಾದರೂ ಗಿಡಗಳನ್ನ ತಂದಾಗ ಈ ಥರ ಸಮಸ್ಯೆ ಆಗುತ್ತೆ. ವೇಳೆ ನಿಮಗೆ ಈ ಥರ ಶಂಕುಧೂಳು ಏನಾದ್ರು ಇತ್ತು ಅಂದರೆ ನೋಡಿ ಅದ್ರ ಮೇಲೆ ಉಪ್ಪನ್ನ ಹಾಕ್ಬಿಡಿ, ಸತ್ತೋಗ್ಬಿಡುತ್ತೆ ಅದು ಶಂಕು ಹುಳು. ನೋಡಿ ಅಲ್ಲಿ ತೋರಿಸ್ತಿದ್ದೀನಿ ನೋಡಿ. ಅಂದರೆ ನಾನು ಗಾರ್ಡನಲ್ಲಿ ಈ ಥರ ಉಪ್ಪು ಇಟ್ಟಿರ್ತೀನಿ. ನೀವು ಕಲ್ಲುಪ್ಪಾದ್ರೂ ಹಾಕ್ಬೋದು, ಇಲ್ಲ ಸಣ್ಣ ಉಪ್ಪಾದ್ರೂ ಹಾಕ್ಬೋದು. ಹಾಗಾಗಿ ನಾನು ಸ್ವಲ್ಪ ಕಲ್ಲುಪ್ಪು ತೊಗೊಂಡೋಗಿ ಇಟ್ಟಿದ್ದೆ ಕವರಲ್ಲಿ ಇಟ್ಟಿದ್ದು. ಇವಾಗ ಒಳ್ಳೆಯದೇ ಆಯಿತು ನೋಡಿ. ಸಡನ್ನಾಗಿ ಅವಾಗ ನಾವು ಮನೆಗೆ ಬಂದು ತೊಗೊಂಡೋಗೋಕ್ಕೂ ಆಗೋದಿಲ್ಲ. ಹಾಗಾಗಿ ನಾನು ಗಾರ್ಡನಲ್ಲೇ ಇಟ್ಟಿರ್ತೀನಿ. ನೋಡಿ ಅದು ಉಪ್ಪು ಅದ್ರ ಮೇಲೆ ಸುರಿದ್ಬಿಡ್ತು ಅಂದರೆ ಅದು ಲೋಳಿ ಎಲ್ಲ ಬಿಟ್ಕೊಂಡು ಅದು ಸತ್ತೋಗುತ್ತೆ. ನೋಡಿ ಅದು ಒಂದು ಚೀಲನ ಅದರಲ್ಲಿ ಇದ್ದಿದ್ದು ಅದು ಮಣ್ಣೆಲ್ಲ ತೆಗೆದುಬಿಟ್ಟು ನೋಡಿ ಆ ಸಸಿ ಎಲ್ಲನೂ ತೆಗೆದು ಕ್ಲೀನ್ ಮಾಡಿದೆ. ಇದು 2ನೇ ಚೀಲ. ಅಂದರೆ 3 ಚೀಲ ಇದೆ. ಅಂದರೆ ಚಿಕ್ಕ ಚಿಕ್ಕದಾಗಿ ಹೂ ಬಿಡ್ತಿತ್ತು ನೋಡಿ, ನಾನು ಕೊಳಾಯಿ ಪಕ್ಕದಲ್ಲಿ ಇಟ್ಟಿದ್ದೆ ನೋಡಿ. ಎಷ್ಟೊಂದು ರಾಶಿ ರಾಶಿ ಎಲ್ಲ ಹೂ ಬಿಟ್ಟಿತ್ತು ನೋಡಿ. ಅದು ಒಂಥರ ಪಿಂಕ್ ಥರನೂ ಅಲ್ಲ, ಒಂಥರ ಪರ್ಪಲ್ಲು ಅಲ್ಲ, ಅಂದರೆ 2 ಸೆಂಟ್ರಲ್ಲಿ ಇರೋವಂತಹ ಕಲ್ಲರು. ಅದು ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ದೀನಿ. ಇದನ್ನು ಕ್ಲೀನ್ ಮಾಡೋದೇನು ಬೇಡ ಅಂತ ನಾನು ತೆಗೆದು ಹಂಗೆ ಇಟ್ಟಿದ್ದೆ. ನನಗೆ ಗಿಡ ಎಲ್ಲ ಇಡೋದಕ್ಕೆ ಸ್ವಲ್ಪ ಮಣ್ಣೆಲ್ಲ ಕಡಿಮೆ ಇತ್ತು, ಹಂಗಾಗಿ ಇದನ್ನು ತೆಗಿತಾ ಇದ್ದೀನಿ. ಅಂದರೆ ಈ ಥರ ಸಸಿಗಳು ಬೇರೆ ಇಟ್ಟಿದ್ದೀನಿ. ಸುಮಾರು ಸಸಿಗಳೆಲ್ಲ ಇದ್ದಾವೆ, ಚೆನ್ನಾಗೂ ಬಂದಿದ್ದಾವೆ, ಅದರಲ್ಲಿ ಹೂವು ಸಹ ಬಂದಿದೆ. ಇನ್ನು ಸುಮ್ಮನೆ ಇನ್ನೇನಕ್ಕೆ ಇದನ್ನು ಅಂದ್ಬಿಟ್ಟು ಇದನ್ನು ಗೊಬ್ಬರಕ್ಕೆ ಹಾಕೋಣ ಅಂದ್ಬಿಟ್ಟು ಸ್ವಲ್ಪ ಮಣ್ಣೆಲ್ಲ ಬೇಕಿತ್ತಲ್ಲ, ಹಂಗಾಗಿ ಇದೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡಿ ಅದು ಯಾವ ರೀತಿ ಆಗಿದೆ, ಒಳ್ಳೆ ಸಿಂಬಿ ಥರ ರೋಲ್ ಥರ ಸುತ್ತಾಕೊಂಡಿದೆ. ಇದು 3ನೇ ಬ್ಯಾಗು. ಅಂದರೆ ಅದು ಫಸ್ಟ್ಗೆ 2 ಚೀಲ ಎಲ್ಲನೂ ಖಾಲಿ ಮಾಡಿದ್ನಲ್ಲ, ಅದು ಹರಿದೋಗಿತ್ತಲ್ಲ ಅಂದ್ಬಿಟ್ಟು ಅದನ್ನು ತೆಗೆದಿದ್ದೀನಿ. ಇದು ಅಂದರೆ ಚೆನ್ನಾಗಿದೆ. ಇನ್ನೂ ಇದೆಲ್ಲನೂ ತೆಗೆದುಬಿಟ್ಟು ಮತ್ತೆ ಇದಕ್ಕೆ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸ್ಬಿಟ್ಟು ನಾನು ಬೇರೆ ಏನಾದರೂ ಸಸಿ ಇಡೋಣ ಅಂದ್ಬಿಟ್ಟು ಇದನ್ನು ಸಹ ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡಿ ಅದರಲ್ಲಿ ಎಲ್ಲ ಬೇರೆಲ್ಲ ಹೆಂಗೆ ಬಿಟ್ಕೊಂಡಿದೆ. ಅಂದರೆ ಅದು ಸಸಿಗಳಿದೆಯಲ್ಲ, ಆ ಸಸಿ ಎಲ್ಲ ಈ ಥರ ಹಿಂಗೆ ರೌಂಡ್ ಥರ ಸುತ್ತಾಕೊಂಡ್ಬಿಟ್ಟಿದೆ. ಹಾಗಾಗಿ ಅದನ್ನು ತೆಗಿಯೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ನೋಡಿ ಈ ಥರ ಹೇಳಿದ್ರೆ ನೋಡಿ ಯಾವ ಥರ ಆಗಿದೆ. ಅದರಲ್ಲೂ ನೋಡಿ ನಾನು ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸಿಟ್ಟಿದ್ನಲ್ಲ, ಎಷ್ಟು ಚೆನ್ನಾಗಿ ಅದು ಕೊಳ್ತು ಗೊಬ್ಬರನೂ ರೆಡಿಯಾಗಿದೆ. ಹಾಗಾಗಿ ಆ ಸೇವಂತಿಗೆ ಗಿಡಗಳು ಚೆನ್ನಾಗಿ ಬರೋದಕ್ಕೆ ಅನುಕೂಲ ಆಗುತ್ತೆ. ಅಂದರೆ ನಾನು ಹೆಚ್ಚಾಗಿ ಇದೇ ರೀತಿಯೇ ಮಾಡೋದು. ಈ ಥರ ಮಾಡೋದ್ರಿಂದ ನೋಡಿ ನಮಗೆ ಗೊಬ್ಬರನೂ ರೆಡಿಯಾಗುತ್ತೆ, ಗಿಡನೂ ಚೆನ್ನಾಗಿ ಬರುತ್ತೆ. ಯಾವುದೇ ಗಿಡಗಳಿಗಾದರೂ ಅಷ್ಟೇ ಇಷ್ಟು ಚೆನ್ನಾಗಿರೋಂತಹ ಗೊಬ್ಬರ ಸಿಕ್ಕಿದ್ರೆ ಸಾಕು, ಆಟೋಮೆಟಿಕ್ ಅದು ಚೆನ್ನಾಗಿ ಬೆಳ್ಕೊಳ್ತಾ ಹೋಗುತ್ತೆ.
ಈ ಥರ ಎಲ್ಲ ಗೊಬ್ಬರನ ರೆಡಿ ಮಾಡ್ಕೊಂತು ಅಂದರೆ ನಾವು ಎಕ್ಸ್ಟ್ರಾ ಗೊಬ್ಬರಕ್ಕೆಲ್ಲ ದುಡ್ಡು ಕೊಟ್ಟು ತರೋ ಅಂಥ ಅವಶ್ಯಕತೆನೇ ಇರೋದಿಲ್ಲ. ಇದೆಲ್ಲ ಕ್ಲೀನ್ ಮಾಡಿ ಇವಾಗ ಇದಕ್ಕೇನು ನಾನು ಈ ಸಸಿಗಳನ್ನೇನು ಬೇರೆ ಪಾಟಿಗೇನು ಇಡೋದಿಲ್ಲ. ಅಂದರೆ ಸಸಿ ಸುಮಾರು ಇದೆ, ಹಂಗಾಗಿ ಇದನ್ನೇನು ಇಡೋದಿಲ್ಲ. ನೋಡಿ ಅದು ಎಷ್ಟೊಂದು ಬೇರೆಲ್ಲ ಬಿಟ್ಕೊಂಡಿದೆ, ಅದೆಲ್ಲನೂ ಕ್ಲೀನ್ ಮಾಡಿ ಇವಾಗ ನಾನು ಬೇರೆ ಅಂದರೆ ಪಿಂಕ್ ಸೇವಂತಿಗೆ ಗಿಡ ಇದೆಯಲ್ಲ ಅದನ್ನು ಸ್ವಲ್ಪ ಇನ್ನು ಬೇರೆ ಪಾಟಿಗೆಲ್ಲ ಶಿಫ್ಟ್ ಮಾಡಬೇಕು. ಗಾರ್ಡನಲ್ಲಂತೂ ಒಂದು ದಿನ ಕೆಲಸ ಇಲ್ಲ ಅನ್ನೋ ರೀತಿಯೇ ಇರೋದಿಲ್ಲ. ಒಂದು ಕೆಲಸ ನಾವು ಮುಗಿಸ್ತು ಅಂದರೆ ಇನ್ನೊಂದು ಕೆಲಸ ರೆಡಿ ಇರುತ್ತೆ. ನೋಡಿ ಇವಾಗ ಅದು 3 ಚೀಲದಲ್ಲಿ ಇದ್ದಿದ್ದೆಲ್ಲನೂ ಅದೆಲ್ಲ ಕ್ಲೀನ್ ಮಾಡಿ ಮತ್ತು ಅದು ಮಣ್ಣೆಲ್ಲನೂ ರೆಡಿ ಮಾಡಿ ಇವಾಗ ನಾನು ಇದು ಸ್ವಲ್ಪ ಪಿಂಕ್ ಸೇವಂತಿಗೆ ಗಿಡ ಇತ್ತಲ್ಲ, ಅಂದರೆ ಈ ಚಿಕ್ಕ ಚಿಕ್ಕ ಪಾಟಲ್ಲಿ ಹಾಕಿ ಇಟ್ಟಿದ್ದೆ, ಅದನ್ನು ಸ್ವಲ್ಪ ಇವಾಗ ದೊಡ್ಡ ದೊಡ್ಡ ಪಾಟಲ್ಲಿ ಹಾಕ್ತಾಯಿದ್ದೀನಿ. ಈ ಪಾಟ್ಗಳಿಗೂ ಅಷ್ಟೇ ನಾನು ಫಸ್ಟು ಕೆಳಗಡೆ ಅದು ಗಾರ್ಡನ್ ವೇಸ್ಟೆಲ್ಲ ತುಂಬಿಸ್ಬಿಟ್ಟು ಆಮೇಲೆ ಸಸಿಗಳನ್ನ ಇಡ್ತೀನಿ. ನೋಡಿ ಇದಕ್ಕೂ ಅಷ್ಟೇ ನೋಡಿ ಗಾರ್ಡನ್ ವೇಸ್ಟೆಲ್ಲನೂ ತುಂಬಿಸ್ಬಿಟ್ಟು ಆಮೇಲೆ ಈ ಥರ ಸಸಿಗಳನ್ನ ಇಡೋದು. ಸಣ್ಣದಾಗಿ ಒಂದು ಬಿಸ್ನೆಸ್ಸು ಶುರು ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಇವಾಗ ಗೊಬ್ಬರದ್ದು ಮತ್ತು ಗಿಡಗಳದ್ದು ಇದೆಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ. ನಿಮಗೆ ಯಾರಿಗಾದರೂ ಬೇಕಿತ್ತು ಅಂದರೆ ಗೊಬ್ಬರ ಮತ್ತು ನಿಮಗೆ ದೊಡ್ಡ ಪಾಟ್ ಬೇಕಾ ಅಥವಾ ಚಿಕ್ಕ ಪಾಟ್ಗಳು ಬೇಕಾ ಅಂದರೆ ಎಷ್ಟು ಇಂಚಿನ ಪಾಟ್ಗಳೆಲ್ಲ ಬೇಕು ಅಂತ ನನಗೆ ವಾಟ್ಸಪ್ ಮಾಡಿದ್ರೆ ನಾನು ನಿಮಗೆ ಕಳಿಸ್ಕೊಡ್ತೀವಿ. ಯಾಕೆ ಅಂದರೆ ತುಂಬ ಜನರು ಹೇಳ್ತಿರ್ತೀರ ನಮ್ಮ ಕಡೆ ಎಲ್ಲ ಈ ಥರ ಪಾಟೆಲ್ಲ ಸಿಗೋದಿಲ್ಲ, ಸಸಿಗಳು ಸಿಗೋದಿಲ್ಲ ಅಂತಿರಲ್ಲ. ಹಂಗಾಗಿ ಹೇಳಿದೆ, ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.